Bengaluru witnessed a grand spiritual and community celebration as the 43rd Sri Vishwakarma Brahma Rathotsava and Vishwakarma Janjagriti Convention was successfully organized by Sri Vishwakarma Seva Samiti. The day-long religious program was held at Sri Kalikamba Kamteshwara Swami Temple in Nagrapete, Chickpet Circle. Devotees gathered in large numbers as the celebrations began with Suprabha, Ganpati Puja, Sri Vishwakarma Homa and Panchamrutha Abhishek to the silver idol of Lord Vishwakarma. The majestic Brahma Rathotsava was ceremonially flagged off and the grand chariot procession moved through the main streets of Bengaluru, accompanied by traditional folk troupes and cultural performances. The event concluded with Maha Manglarthi and Prasad distribution for devotees. Several revered spiritual leaders graced the occasion and blessed the gathering. Arrangements were also made for breakfast and Anna Prasad for all devotees. In the evening, the Vishwakarma Public Awareness Convention was held at Town Hall, where achievers were felicitated, awards were presented, community elders were honored, and young talents were encouraged. The celebration reflected unity, tradition, and pride of the Vishwakarma community across Bengaluru. ನಾವೇ ಸಂತೈಸಿಕೊಂಡು ನಮ್ಮನ್ನು ನಾವೇ ಅಭಿನಂದಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಬೇರೆ ಯಾವ ಉದ್ದೇಶ ಇರೋದಿಲ್ಲ, ಪೊಲಿಟಿಕಲ್ ಆಗಲಿ ಬೇರೆ ಯಾವುದೂ ಇಲ್ಲ. ನಾವು ನಮ್ಮ ಸಮಾಜದ ಗಣ್ಯರನ್ನು ಕರೆದು ಅವರ ಮೂಲಕ ಅವರ ಎದುರುಗಡೆ ನಮ್ಮ ಸೇವೆಯನ್ನು ಅರ್ಪಿಸ್ಕೊಳ್ಳೋದು, ನಮ್ಮ ಸೇವೆಯನ್ನು ಹೇಳಿಕೊಳ್ಳೋದು ಇದೊಂದು ಸಮಾಜ. ಈ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಧುಸೂದನ್ ಮತ್ತು ತಂಡದವರು. ವಿಶ್ವಕರ್ಮರು ನಾವೆಲ್ಲ ಪೊಲಿಟಿಕಲಿ ನಾವು ಬಹಳ ಹಿಂದುಳಿದಿದ್ದೇವೆ, ಬಹಳ ಬಲಹೀನರಾಗಿದ್ದೇವೆ. ಆದರೆ ಪ್ರತಿಭೆಯಲ್ಲಿ, ಸ್ವಾಭಿಮಾನದಲ್ಲಿ ಮತ್ತು ಧೀಶಕ್ತಿಯಲ್ಲಿ ನಮ್ಮ ಬಹುಶಃ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿಯ ವತಿಯಿಂದ ಆ ಜಗನ್ಮಾತೆ ಕಾಳಿಕಾಂಬೆ ಎಲ್ಲ ರೀತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಈ ಸಮಾಜದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾನು ಬಂದಿದ್ದೀನಿ. ಯಾವತ್ತೂ ಕೂಡ ವಿಶ್ವಕರ್ಮ ಅವರ ಜೊತೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ವಿಶ್ವಕರ್ಮ ಬೇರೆ, ನಾವು ಬೇರೆ ಅಲ್ಲ. ಅದು ಯಾವುದೇ ಗುಡಿ ಗೋಪುರ ಇರಲಿ, ಮರದ ಕೆಲಸ ಇರಲಿ, ಚಿನ್ನ ಬೆಳ್ಳಿ ಕೆಲಸ ಇರಲಿ, ಒಂದು ಬಡ ಕುಟುಂಬದವನು ಒಂದು ಸಣ್ಣ ಮದುವೆ ಆಗಬೇಕಾದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸಣ್ಣ ಮಂಗಲಸೂತ್ರ ಮಾಡಬೇಕು, ಒಂದು ಮಾಂಗಲ್ಯ ಮಾಡಬೇಕು, ಒಂದು ಕಾಲು ಉಂಗುರ ಹಾಕೋಬೇಕು. ಇಂಥದನ್ನ ಈ ಸಮಾಜಕ್ಕೆ ಆ ಭಗವಂತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಮೊದಲನೇದಾಗಿ ಆ ಭಗವಂತನಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರೂ ಮಾಡೋಕ್ಕಾಗಲ್ಲ, ಅದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಇವತ್ತೇನು ಚಿನ್ನ ಬೆಳ್ಳಿ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಈ ನಾಗಲೋಟಕ್ಕೆ ಕಡಿವಾಳ ಹಾಕಕ್ಕೆ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಇದು ಏನಿದ್ರು ಇವತ್ತು ನಮ್ಮ ದೇಶಗಳ ದೊಡ್ಡಣ್ಣ ಅಂತ ಏನು ಕರೀತಾ ಇದ್ವಿ ಟ್ರಂಪ್ ಅವರು, ಡೊನಾಲ್ಡ್ ಟ್ರಂಪ್ ಅವರು ಒಂದು ಸಣ್ಣ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ದೊಡ್ಡ ಸೌಂಡ್ ಆಗಿ ಅದು ಅಲ್ಲೋಲ ಕೊಲ್ಲೋಲ ಆಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆಗಲೇ ಬೆಳಿಗ್ಗೆ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರ ಆಫೀಸಿಂದ ನನಗೆ ಕರೆ ಬಂತು, ನಾಳೆ ಬೆಳಿಗ್ಗೆ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಮೇಡಮು, ನೀವು ಮಧ್ಯಾಹ್ನ ಅಲ್ಲಿಗೆ ಬರಬೇಕಂತೆ ಡೆಲ್ಲಿಗೆ, ಅಲ್ಲಿ ನಿಮ್ಮ ಜೊತೆಯಲ್ಲಿ ಕೂಡ ಇಂಟ್ರಾಗೇಷನ್ ಇದೆಯಂತೆ ಅಂತ ಹೇಳಿ BJP ಮತ್ತು JDS ಶಾಸಕರನ್ನ ಕರೆದಿದ್ರು. ನಾನು ಇವಾಗ ಕಾರ್ಯಕ್ರಮಕ್ಕೆ ಇಲ್ಲಿ ಬರಬೇಕಲ್ಲ ಅಂತ ಹೇಳಿ ನಾನು ಹೋಗಿಲ್ಲ. ಆಗಲೇ ಮಧು ಆಮೇಲೆ ಬೇಜಾರು ಮಾಡ್ಕೋತಾರೆ, ಏನು ಸರ್ ಕರೆದಿದ್ದೀವಿ ಬರಲಿಲ್ಲ ಅಂತೇಳಿ. ನನಗೂ ನೀವು ಮುಖ್ಯ, ಈ ಕಾರ್ಯಕ್ರಮ ಮುಖ್ಯ, ಆಮೇಲೆ ಇದ್ದಿದ್ದೇ ಇದೆ ಡೆಲ್ಲಿಗೆ ಹೋಗೋದು ಅಂತ ಹೇಳಿ ಅದನ್ನು ಪೋಸ್ಟ್ಪೋನ್ ಮಾಡಿದೆ. ನನಗೆ ಭಾಳ ಖುಷಿ ಇದೆ. ಇವತ್ತು ನೀವೆಲ್ಲ ಕೂಡ ದುಡಿಯುವ ಕೈಗಳು, ಏನೇ ಬರಲಿ ನಾವು ಒಗ್ಗಟ್ಟಿಂದ ಏನೇ ಸಮಸ್ಯೆ ಇರಲಿ, ಏನೇ ಸವಾಲು ಬರಲಿ ಎದುರಿಸುವಂಥ ಶಕ್ತಿ ಆ ತಾಯಿ ಕಾಳಿಕಾಂಬೆ ನಮಗೆ ಕೊಟ್ಟಿದ್ದಾಳೆ.
ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡೋಣ. ಇವತ್ತೇನು ಸಣ್ಣ ಪುಟ್ಟ ಜ್ಯುವೆಲ್ಲರ್ಸ್ ಎಲ್ಲ ಕೂಡ ಮತ್ತೆ ಏನು ಈ ಗೋಲ್ಡ್ ಸ್ಮಿತ್ಸ್ ಯಾರಿದ್ದಾರೆ ಅವರೆಲ್ಲ